ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಇವತ್ತು. ನೋಡಿ, ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಜಾಸ್ತಿ ಇಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿ ಆಗುತ್ತೆ ಒಂದು. ಅದಕ್ಕೆ ಜೊತೆಗೆ ಒಗ್ಗರಣೆ ಮಾಡ್ಕೊಳ್ಳಿ. ಬೀಟ್ರೋಟನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ. ನಾನು ಚಾಪ್ನರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸಾಕು, ಮೂರನ್ನು ಹಾಕಿ ಒಗ್ಗರಣೆ ಕೊಡಿ. ಸ್ವಲ್ಪ ಬಣ್ಣ ಬಿಟ್ಟಿದ ತಕ್ಷಣ ಈರುಳ್ಳಿ ತನ್ನ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಈ ಮಸಾಲೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸಿ ಸಾಕು. ಸಂಡೇ ಮಾರ್ನಿಂಗು ನೋಡಿ. ಈಗ ನಾನು ಅಚ್ಚಿಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪು ಇದನ್ನು 4 ಜೊತೆಗೆ ಹಾಕ್ಕೊತೀನಿ. ಹಾಕಿದ 1-2 ನಿಮಿಷ ಬಿಟ್ಟು ಚಾಪ್ ಮಾಡಿರೋ ಬೀಟ್ರೋಟನ್ನು ಸ್ವಲ್ಪ ನೋಡಿ ಈ ಥರ ಎಣ್ಣೆ ಬಿಟ್ಟಿದ ತಕ್ಷಣ ಬೀಟ್ರೋಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೀಟ್ರೋಟ್ ಮಿಕ್ಸಿಂಗ್ ಮಾಡ್ಕೊಂಡು ಅದಕ್ಕೆ ಕುಕ್ಕರ್ಗೆ ಲಿಡ್ ಹಾಕಿಬಿಡಿ. 2 ವಿಷಲ್ಗೆ ಆಲ್ಮೋಸ್ಟ್ ಆಗಿಬಿಡುತ್ತೆ. ಬಟ್ ನಮ್ಮ ಮನೆಯಲ್ಲಿ 3 ವಿಷಲ್ಗೆ ನಾನು ಇಕ್ತೀನಿ ಫ್ರೆಂಡ್ಸ್. 3 ವಿಷಲ್ಗೆ ನೋಡಿ ನನ್ನ ಬೀಟ್ರೋಟ್ ಪಲ್ಯ ರೆಡಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಜೊತೆಗೆ ನಾನು ಚಪಾತಿ ಹಿಟ್ಟನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಹಿಟ್ಟನ್ನು ನಾನು ಅರ್ಧ ಗಂಟೆ ಮುಂಚೆನೇ ಇದನ್ನು ರೆಡಿ ಮಾಡಿ ಇಕ್ಕಿದ್ದೀನಿ. ಸಾಫ್ಟಾಗಿ ಬರುತ್ತೆ ಚಪಾತಿ ನಿಮಗೆ. ನೀವು 1 ಅವರ್ ಬಿಟ್ಟರೂ ಪರವಾಗಿಲ್ಲ, 2 ಅವರ್ ಬಿಟ್ಟರೂ ಪರವಾಗಿಲ್ಲ, ಸಾಫ್ಟಾಗಿ ಬರುತ್ತೆ ಚಪಾತಿ ನಿಮಗೆ. ನೋಡಿ ಪ್ರಿಪ್ರೇಷನ್ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಈ ಥರ ಲಟ್ಟಿಸ್ಕೊಂಡು ಅದನ್ನು ಪಾರ್ಟ್ ವೈಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ. ಆಯಿತು, ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಪ್ರಿಪೇರ್ ಮಾಡಿರಿ ಹಿಟ್ಟು ನಮ್ಮದು. ಲಟ್ಟಿಸ್ಕೊಂಡು ಚಪಾತಿನ ಪ್ರಿಪೇರ್ ಮಾಡಿ. ಎಣ್ಣೆ ಆದರೂ ಹಾಕಿ, ಘೀ ಆದರೂ ಹಾಕಿ, ತುಪ್ಪ ಹಾಕಿ ಟೇಸ್ಟಿಯಾಗಿ ಬರುತ್ತೆ. ನಾನು ನನ್ನ ಮಕ್ಕಳಿಗೆ ತುಪ್ಪನೇ ಹಾಕ್ಕೊಡೋದು. ನನ್ನ ಮಗನಿಗೆ ತುಪ್ಪ ಭಾಳ ಇಷ್ಟ. ಅದಕ್ಕೋಸ್ಕರ ಅವನಿಗೆ ಬಿಸಿ ಒಂದು ಚಪಾತಿನ ತುಪ್ಪದಲ್ಲಿ ಹಾಕ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಸಾಫ್ಟಾಗಿರುತ್ತೆ. ನೀವು 1 ಅವರ್ ಹಿಟ್ಟನ್ನು ನೆನೆಸಿ ಇಕ್ಬಿಟ್ರೆ ಸಾಫ್ಟಾಗಿ ನಮ್ಮದು ಸಾಫ್ಟಾಗಿರಬೇಕು. ಗಟ್ಟಿಯಾಗಿದ್ದರೆ ಚಪಾತಿ ನಮ್ಮದು ಸ್ಮೂತಾಗಿ ಬರೋಲ್ಲ. ನೋಡಿ, ರೆಡಿ ಫ್ರೆಂಡ್ಸ್. ಹ್ಯಾವ್ ಎ ಗ್ರೇಟ್